ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಬ್ಯಾಸಿಗೆ ಸೂಟಿಗೆ ನಮ್ಮೂರಿಗೆ ಬಂದಿದ್ದೇವೆ ರೀ, ತವ್ರ ಮನೆಗೆ. ನೋಡ್ರಿ, ನನ್ನ ಮಗಳಿಲ್ಲಿ ಕಬ್ಬು ತಿಂತೀನಿ ಅಂತೇಳಿ ಮೆಕ್ಕಿತೆ ನೀರು ದಂಟ ಹೆಂಗೆ ಕಬ್ಬು ಸುಲ್ದು ಕೂಡ ತೆಕ್ಕೇಸಂದ್ರೆ ಅಂದ್ಕೊಂಡು ಕೈಯಾಗ ಹಿಡ್ಕೊಂಡು ಅದಕ್ಕೆ ಯಾವ ಥರ ಸುಲ್ದು ನೋಡ್ರಿ, ಈಗ ಕಚ್ಚಿ ಬಿಚ್ಚಿ ಮಾಡಿ. ನೋಡ್ರಿ, ಇಲ್ಲಿ ಮನಸ್ಸರಿಗೆ ಕೂತ ನೋಡ್ರಿ. ಇಲ್ಲಿ ಇದು ನಂದು 2ನೇದು, ಇದು 1ನೇದು ರೀ. ಇದು ನೋಡ್ರಿ, ಹಳೆ ರೀ, ಹಳೆ ಕೂತಾನ ನೋಡ್ರಿ ಇಲ್ಲಿ ಮೇವ್ನಾಗ. ಹಳ್ಳಿಗಾಡ ಅಂದ್ರೆ ದನಗಳ ಮೇವು ಬೇರೆನೇ ರೀ ವಾತಾವರಣ. ಅಲ್ಲಿ ಬದಾಮಿ ಗಿಡ ಅದ್ರಿ ನಮ್ಮ ಮನೆ ಮುಂದೆ ದೊಡ್ಡದು. ನೋಡ್ರಿ, ಇವ ನಮ್ಮ ಮಳೆ ದೊಡ್ಡವ್ರಿ. ಹಳೆ ಅಂದ್ರೆ ಅಣ್ಣನ ಮಗ, ಅಣ್ಣ ತಮ್ಮರಿ ಆಗ್ಬೇಕ್ರಿ ಅವರು. ನೋಡ್ರಿ, ಎಮ್ಮಿಗೆ ಹೆಂಗೆ ಹೋಗಿತಾವ ನೋಡ್ರಿ ನನ್ನ ಮಗಳು. ಅವನು ಮಳೆ ನೋಡ್ರಿ, ನನ್ನ ತಮ್ಮನ ಮಗನಿಗೆ ಏನು ಕೇಳ್ತಿದ್ದಾರೆ ನೋಡಲ್ಲ, ಈಗೀಗ ಆಗ್ತಿಲ್ಲ ಅಂತೇಳಿ ಅವ್ರಿಗೆ ಮಾಡ್ಕೋತಿಲ್ಲ ಅಂತ ಕೇಳ್ತಿದ್ರಿ. ಹಳ್ಳಿ ವಾತಾವರಣ ಅಂದಾಗೆ ಒಂಥರ ಬೇರೆನೇ ರೀ, ಮಾಡ್ಕೋತಿಲ್ಲ ಅಂತೇಳಿ ಅವ್ರಿಗೆ ಕೇಳಾಕತ್ತಿದ್ದ. ಹಾಗೆ ಅಲ್ಲಾಗತ್ತಿದ್ರಿ ಅವರು. ಇಲ್ಲಿ ನಮ್ಮ ತಮ್ಮ ಮನೆ ಮುಂದೆ ಬೋರ್ ಹಾಕ್ಸ್ಲಕತ್ತಿದ್ದೀನಿ ರೀ. ನೋಡ್ರಿ, ನೀರು ಯಾವ ಥರ ಬೀಳ್ತಾವ ನೋಡ್ರಿ. ಬೋರ್ನವ್ರದ್ದು ಒಂದು ಕೆಲಸ, ಶ್ರಮನೇ ಅವ್ರದ್ದು. ಎಲ್ಲೆಲ್ಲಿ ಬೋರ್ ಹಾಕಲ್ಲಿ ಒಂದೊಂದು ತಾವಲಿ ಈ ಥರ ಹೂಡೋದು ಮಾಡೋದು ಎಲ್ಲ. ನೋಡ್ರಿ, ನನ್ನ ಹಳೆ ನೀರು ಬರೋಣ ಹೆಂಗೆ ನೋಡೋಕೆ ಹೋದ. ನನ್ನ ಹಳೆ ಅಂತೇಳಿ ಯಾವತ್ತೂ ಕರೆದಿಲ್ಲ ರೀ ಅವ್ನಿಗೆ. ನಮ್ಮ ಪಪ್ಪನ ಹೆಸರಿಟ್ಟಾರೆ ಅವನಿಗೆ. ಯಾವತ್ತು ಪಪ್ಪನೇ ಅನ್ಕೋತೆ ಬಂದೀನಿ. ಅವ ಅಂತಾನೆ ರೀ, ಅತಿ ನೀ ನನಗೆ ಪಪ್ಪ ಯಾಕಂತಿ, ಗೌಡು ಸಿದ್ದಣ್ಣಗೌಡ ಬಿಟ್ಟು ಪಪ್ಪ ಯಾಕಂತಿ ಅಂತಾನೆ ರೀ. ನಮ್ಮ ಅಪ್ಪನ ಹೆಸರು ಇಟ್ಟಿದ್ರದಿಂದ ನಾನು ಪಪ್ಪನೇ ಅಂತೀನಿ ರೀ ಅವನಿಗೆ. ನೋಡ್ರಿ, ನಮ್ಮವ್ರು ಬದಾಮಿ ಗಿಡದ ಬಿಡಕ್ಕೆ ಮನ್ಗಂಡು ಹೆಂಗೆ ನಾಳದ ಕೂತಿದ್ರು. ಏನಂದ್ರೆ ತವ್ರ ಮನೆಗೆ ಬಂದ್ರೆ ಸುಮ್ಮ ಆರಾಮ್ ಕುಂದ್ರದೇ ಇರ್ತದೆ ರೀ ಕೆಲಸ. ಸಿಟಿಯಾಗ ಒಂದು ಕೆಲಸ ಯಾವ್ದಾರ ಅಂತ ಹಿಡ್ಕೊಂಡು ಕುಂಡ್ರದು. ಇಲ್ಲ ಅಂದ್ರೆ 4 ಗೋಡೆ ಮಧ್ಯೆ ಒಳಗೆ ಕುಂದ್ರದು. ನೋಡ್ರಿ, ನೀರು ಭಾರಿ ಬೀಳಾಕತ್ತಿದ್ದವು ರೀ ಜಾಸ್ತಿ. ನೋಡ್ರಿ, ಎಷ್ಟು ಹರಿಲಾಕತ್ತಾವ ನೋಡ್ರಿ ನೀರು. ಅಂದ್ರೆ ನೀರಿಂದ ಸಮಸ್ಯೆ ಬರ್ಲಾಕತ್ತೈತೆ ರೀ ಅವ್ರಿಗೆ. ಮನೆಗೆ ನೀರು ಹತ್ತಿತ್ತು. ಭಾಳ ದೊಡ್ಡ ಮನೆ ಅದ. ಎಲ್ಲ ಸುಮ್ಮನೆ ಅಂದ್ರೂ ದಿನ 20-30 ಕೊಡ ನೀರು ಹತ್ತೋದು. ನೋಡ್ರಿ, ಇವರೇ ನಮ್ಮ ತಮ್ಮ. ನೀರು ಹತ್ತತವ್ರಿ. ಹಾಗಾಗಿ ಮನೆ ದೊಡ್ಡ ಮನೆ ಆತತಿ. ಮನ್ಯಾಗ ನೀರೇನು ತೊಳೆಯೋದು ಮಾಡೋದು ಇತ್ತಂದ್ರೆ ಮಾಡ್ತಂದ್ರೆ ಸಮಸ್ಯೆ ಆಗತ್ತಿತ್ತು. ನೋಡ್ರಿ, ಇಲ್ಲಿ ಎಲ್ಲ ಕಡೆ ಊರೆಲ್ಲ ಪೂರಾ CC ರೋಡ್ ಮಾಡ್ಸ್ಯಾರ ರೀ. ನಮ್ಮ ಮನೆ ಮುಂದೆ ಅಷ್ಟೇ ರೀ CC ರೋಡ್ ಮಾಡಿಲ್ಲ. ನೋಡ್ರಿ, ಮನೆ ನಮ್ದು ಮನ್ಯಾಗೆಲ್ಲ ಬೋರ್ ಹಾಕಿದ್ದು ಮುಗಿದ ನಂತರ ನೋಡ್ರಿ, ಅಷ್ಟು ಧೂಳು, ಕಂಡಾಪಟ್ಟಿ ಧೂಳಾಗಿತ್ತು ರೀ. ಒಟ್ಟು ನಮ್ಮ ತಮ್ಮನ ಹೆಂಡ್ತಿ ಕಸ ಪರಿಶಿ ಎಲ್ಲ ಮಾಡ್ಕೊಬತ್ತಳು. ನನ್ನ ಪಾಪು ಅದ್ರಿ, ಅದು ಪಾಪುನ ತೊಗೊಂಡು ಕೂತಿದ್ದೆ ನಾನು. ನೋಡ್ರಿ, ಇಲ್ಲಿ ನಮ್ಮ ತಮ್ಮ ನೀರು ಬೀಳಾಕತ್ತು. ಜೋರಾಗಿ ನೀರು ಬಿದ್ದು ಲಾಸ್ಟ್ನಾಗ ಇದಾಗನ ಅವೇನದ ನೀರು ಹಿಡ್ಕೊತೀನಿ ನಾನು, ಸ್ವಲ್ಪ ಪೂಜೆಗೆ ಅದು ದೇವ್ರಿಗೆ ಹಾಕ್ಲಿಕ್ಕೆ ಬರ್ತಾವ ನೀರು ಬಿದ್ದು ಅಂತೇಳಿ ಬಕೆಟ್ಲೆ ನೀರು ಹಿಡಿಲಕ್ಕೆ ಹಂಗೆ ಹಿಡ್ಕೊಂಡು ನಿಂತ ನೋಡ್ರಿ ಬಕೆಟ. ನೋಡ್ರಿ, ನನ್ನ ಮಕ್ಕಳು ಚಂತನ ಹೆಬ್ಬುದು ಇಳಿದು ಪಡ್ಸಲ್ಲಿ ಎತ್ತರ ಹೈಟ್ ಆಗ್ತದ. ಹಿಂಗಾಗಿ ಮ್ಯಾಲೆ ಹೆಬ್ಬುದು ಇಳಿದು ಮಾಡ್ತಾರೆ ರೀ. ಅಂಥ ದೊಡ್ಡ ಬಕೆಟ್ ಹಾಕಿ ತೊಗೊಂಡಿಪ್ಪ, ಸುಮ್ಮನೆ ದೇವ್ರಿಗೆ ಹಾಕ್ಲಿಕ್ಕೆ ತೊಡೆ ತೊಗೊ ಅಂತೇಳಿ ನಮ್ಮವ್ವರು ಬಕೆಟ್ ಕೊಟ್ರಿ. ಬಕೆಟ್ ತೊಗೊಂಡು ಬೊಗಣಿಗೆ ಹಿಡಿ, ಸಣ್ಣ ಬೊಗಣೆ ತೊಗೊಂಡು ಅಂದ್ರೆ ಹಿಡಿಯಾಕೆ ಬರ್ತದೆ ಅಂತೇಳಿ ಅವರು ಕೊಡದಾಗ ಹಾಕೋರಪ್ಪ ಅಂತೇಳಿ ಬೊಗಣಿ ಕೊಟ್ಟಿಗೆ ಕೊಟ್ರಿ. ನನ್ನ ಮಕ್ಕಳು ಸುಮ್ಮ ಆಡೋದು, ಇಬ್ಬರು ಜೋಡಿ ಮ್ಯಾಗ ಆಡ್ಕೊತ ತಿರ್ಗಾಡವ್ರು ನೋಡ್ರಿ. ಇಲ್ಲಿ ನೋಡ್ರಿ, ಮನೆ ಮುಂದೆ ಎಂಥ ದೊಡ್ಡ ಬದಾಮಿ ಗಿಡ ಆಗೈತಿ. ಅದು 2ನೇ ಲಾಕ್ಡೌನ್ ಟೈಮ್ನಾಗ ಹಚ್ಚಿದ್ದ ರೀ. ಎಷ್ಟು ಚಂದ ಬೆಳೆದದ್ರಿ ಮನೆ ಮುಂದೆ ಅಂಗಳಾಗ. ಫುಲ್ ನಾಳೆ ಬ್ಯಾಸಿದನ ತಂಪದ್ರಿ ಗಿಡದ ಬುಡಕ. ಮನ್ಯಾಗ ಒಳಗೆ ಎಷ್ಟೇ ದೊಡ್ಡ ಮನೆ ಇದ್ರೂ ತೆಗಿ ಸ್ಲಾಪ ಮೊದಲೇ. ಈಗ ಅವಾಗೆಲ್ಲ ಜಂತಿ ಮನೆ ಇರ್ತಿದ್ವು ರೀ, ಕಾವು ಇರ್ತಿದ್ದಿಲ್ಲ, ತಂಪು ಇರ್ತಿದ್ವು. ಸಣ್ಣ ಮನೆ ಇದ್ರೂ ಜಂತಿ ಮನೆ ಇರ್ತಿದ್ವು, ತಂಪು ಇರ್ತಿದ್ವು. ಈಗೆಲ್ಲ RCC ಎಷ್ಟೇ ದೊಡ್ಡ ಮನೆ ಇದ್ರೂ ಹೀಟ್ ಭಾಳ ಆಗುತ್ತೆ. ಹಾಗಾಗಿ ಸುಮ್ಮ ಹೊರಗಡೆ ಬಂದು ಕುಂದ್ರಂಗೆ ಆಗ್ತದೆ ರೀ. ನಾವು ಅಲ್ಲೇ ಹಿಡ್ಕೊತು ಕೂತೀವ್ರಿ, ಇಲ್ಲೇ ಬೋರ್ ಹಾಕೋದು ನೋಡ್ಕೊತ. ಬೇರೆದವ್ರಿಗೆ ದಿನ ಕೇಳೋದು
ವಜ್ಜಿನೇ ಹೋಗ್ತದೆ ರೀ. ಹಾಗಾಗಿ ನಾವು ಅಂದೇವ್ರಿ, ನೋಡಪ್ಪ ಬೋರ್ ಹಾಕಿದ್ರೆ ನೀರನ ಅಥವಾ ಮನೆಗೆ ಎಷ್ಟು ದಿನ ತರೋದಾಗ್ತದೆ, ನಿನ್ಗೆ ತರೋದಾಗಲ್ಲ, ಅವ್ರಿಗೆ ಹೊಲ್ದಾಗ ಕೆಲಸ ಇರ್ತದೆ ರೀ, ಹೊಲ ಮಕ್ಳು ಹೊಲ ಆತಾವ. ಹೀಗಾಗಿ ನೀರು ತರೋದು ಬೆಳಗ್ಗೆ ಜಲ್ದಿನೇ 5ಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಹೊಲಕ್ಕೆ. ಹಾಗಾಗಿ ನೀರು ತರೋದನ್ನಾಗಲ್ಲ. ನಮ್ಮ ತಮ್ಮನ ಪಾಪುಗಳು ಸಣ್ಣ ಇದ್ದು ರೀ, ಹಾಗಾಗಿ ಸುಮ್ಮ ಬೋರ್ ಹಾಕಿ ನೋಡಪ್ಪ ನೀರು ಹೆಂಗೆ ಅಂತೇಳಿ ಫಸ್ಟ್ ಟೈಮ್ ಈಚೆ ಕಡೆ ನಾವು ಕೂತೀವಲ್ಲ ರೀ, ಅಲ್ಲೇ ಹಾಕ್ಬೇಕಂತಂದಿದ್ರು. ಅಲ್ಲಿ ನಮ್ಮ ತಮ್ಮನ ಮಗ ಬಂದು ಅವನೇ ಹೋಗಿ ಮಠಕ್ಕೆ ಹೋಗಿ ಕೇಳ್ಕೊಂಡು ಬಂದು, ಅವ ಎಷ್ಟೊಂದು 6-7 ವರ್ಷನೇ ಅದಾನ ರೀ ಇರೋದನೇ. ಅವಂದ ಈ ಕಡೆ ಹಾಕು ಪಪ್ಪ, ಈ ಕಡೆ ಬೇಡ ಅಂತೇಳಿ ಅವ್ರ ಪಪ್ಪಾಗೆ ಹೇಳಿಸಿ ಆ ಕಡೆ ಹಾಕ್ಸದನ್ ರೀ. ಆ ಕಡೆ ಹಾಕ್ಸನ ಅಲ್ಲಿ ನೀರು ಬಿದ್ದು ಅವ್ರ ಪಪ್ಪ ನೋಡಪ್ಪ ಗೌಡ, ನೀ ಹೇಳ್ದೆ ನೀರು ಬಿದ್ದು ನೋಡು, ನಮ್ಮ ನಸೀಬ್ದ ನೀರು ಎಲ್ಲಿ ಇರ್ಲಕ್ಕ, ನೀ ಹೇಳೋದು ಬಿದ್ದು ನೋಡು ಅಂತ ನಾನು ಅಂದನ್ರಿ. ನಸೀಬ್ದ ನೀರು ಬೀಳೋದಿತ್ತಂದ್ರೆ ಬೀಳ್ತವ್ರಿ, ಎಲ್ಲಿ ಹಾಕ್ತಾರೇನು ಇಲ್ಲಿ ಹೇಳಲಿ ಅಂತಲ್ಲ. ನೋಡ್ರಿ ನನ್ನ ಮಕ್ಕಳು ಚಂದನ ಅಲ್ಲೇ ನೋಡ್ಕೋತಿದ್ರಿ. ಅವತ್ತು ಊಟ ಮಾಡಲ್ಲಾರೆ ಏನು ಮಾಡ್ಲಾರೆ, ದಿನ ಚೆಂದಾಗಿ ಊಟ ಮಾಡೋದು ಮಾಡ್ಕೊತ ತಿರ್ಗಾಡ್ತೀವಿ ರೀ. ಅವ್ರ ಮಾಮ ಜ್ಯೂಸ್ ತಂದು ಕೊಡವ, ಅದು ಕುಡಿಯೋದು ತಿರ್ಗಾಡೋದು ಮಾಡ್ಕೊತ ಕೂತಾರ್ರಿ. ಅಲ್ಲೇ ನೋಡೋರು ಬೋರ್ ಹಾಕೋದು. ನಾವು ಬ್ಯಾಸ್ಗೆ ಸೂಟಿ ಸಾಲಿ ಸೂಟಿ ಅದಾವ ಅಂಥೇಳಿ ಹೋಗಿದ್ದೆವು. ನೋಡಿ, ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಶಾಣೆ ಇದ್ದು ಅಂದ್ರೆ ಮಕ್ಕಳೇ ದೇವ್ರು ಅಂತಾರೆ, ಸುಳ್ಳಲ್ಲ ರೀ. ಮಕ್ಕಳು ಹೇಳ್ದಂಗೆ ಕೇಳಿದ್ರೆ ನೋಡ್ರಿ, ಈಗ ನಮ್ಮ ಹಳೆ ನೀರು ಹೇಳೋದ ಅಲ್ಲಿ ಹಾಕಿಬಿಟ್ಟೆವು. ಹಂಗಾಗಿ ನೀರು ಬಿದ್ದಿದ್ದು ಫುಲ್ ಖುಷಿ ಆಯ್ತು ರೀ ನಮ್ಮ ಮನ್ಯಾಗ. ನಮ್ಮ ಗೌಡ ಹೇಳ್ದ ನೀರಲ್ಲಿ ಬಿದ್ದು ಅಂಥೇಳಿ. ಯಾರು ಹೆಂಗೆ ನೋಡ್ತಾವ್ರಿ, ನನ್ನ ಮಗಳು ಹೋದ್ರೆ ಹೋದತ್ತ ನೋಡ್ರಿ. ಇಷ್ಟೆಲ್ಲ ದೊಡ್ಡದು ಮುಂದೆ ಕುಲ್ಲ ಜಾಗನೇ ಇಟ್ಟು ದೊಡ್ಡದ ರೀ. ಅಂಗ್ಳಕ್ಕೆ ಡೈಲಿ ನೀರು ಹೊಡೆದು ಹಾಕಿನ ತರ್ಲಾಕ ಬೇಸರ ಮಾಡ್ಕೊತಿದ್ದಿಲ್ಲ ರೀ ನಮ್ಮ ತಮ್ಮನ ಹೆಂಡ್ತಿ. ಬಾಜು ಅವ್ರ ಮನೆಯವರು ಬೋರ್ ಇತ್ತು ಅವ್ರದ್ದು. ಹಾಗಾಗಿ ನೀರು ತೊಗೊಂಬಂದು ಡೈಲಿ ನೀರು ಹೊಡೆಯೋದು ಮಾಡೋದು, ಮನ್ಯಾನ ಬಟ್ಟೆ ಅದು ತೊಳೆಯೋ ಮಾಡೋದು ಬಂದ್ರೆ, ಮನೆ ತೊಳೆಯೋದು ಮಾಡೋದು ಬಂದ್ರೆ ಕಂಡಪಟ್ಟು ನೀರು ಹತ್ತಿದ್ದು ರೀ. ಹೀಗಾಗಿ ಬೋರ್ ಹಾಕೇ ಬಿಡ್ತೀನಿ ಅಂತೇಳಿ ನಮ್ಮ ತಮ್ಮ ತಂದು ಹಾಕ್ಸದನ್ ರೀ. ಎಲ್ಲ ಮನೆ ಎಲ್ಲ ಹುಡುಗಿ ಹಿಡಿದು ಬಿಟ್ಟಿತ್ತು ರೀ ಮನಗಂಡ. ಆದರೂ ಅದು ಹೌದಿಂದ ಹಾಕಿದ್ರೆ ಇನ್ನೂ ಕಡಿಮೆನೇ ಐತೆ ರೀ. ಅದೇ ಡೈರೆಕ್ಟೇ ದೊಡ್ಡ ಗಾಡಿನೇ ಬಂದು ಹಾಕಿದ್ರು ನೋಡ್ರಿ. ಇಲ್ಲಿ ಇದು ಪೈಪ್ ಜೋಡಿಸ್ಕೊಂಡು ಅಲ್ಲಿ ಹಾಕ್ಯಾರ್ರಿ. ಇದೆ ದಮ್ಮನ ಪೈಪ ನೋಡ್ರಿ. ಹುಡಿ ಎಲ್ಲ ಮನೆ ತುಂಬ ಎಷ್ಟಾಗೈತಿ. ಎಲ್ಲ ಒಳಗಡೆ ಬಾಗಿಲ ಮುಚ್ಚಿವಿ ಅಂದ್ರೂ ಫುಲ್ ಮನೆ ಎಲ್ಲ ದೂಸಾಗೈತೆ ರೀ ನೋಡ್ರಿ. ಚೀಲ ಮ್ಯಾಗೆಲ್ಲ ನಾನು ಗೋಧಿ ಹಚ್ಚಿದ್ರೆ ಅದೇ ರಾಶಿ ತಂದು ನೋಡ್ರಿ. ನನ್ನ ಮಕ್ಳು ಹೆಂಗೆ ಓಡಾಡ್ತಾರೆ, ಆ ಕಡೆದು ಈ ಕಡೆಗೆ ಓಡಾಡೋದು, ಈ ಕಡೆದು ಆ ಕಡೆ ಓಡಾಡೋದು ನೋಡ್ರಿ. ಫುಲ್ ಎಲ್ಲ ಬಾಗಿಲ ಮುಚ್ಚಿ ಇದು ಮಾಡಿದ್ದೇವ್ರಿ. ಆದ್ರೂ ಕಂಡಪಟ್ಟಿ ದೂಸು ಒಳಗೆ ಸತಿ ಬಂದಿತ್ತು ರೀ ನೋಡ್ರಿ. ಇಲ್ಲಿ ನನ್ನ ಮಕ್ಕಳನ್ನ ಫೋನ್ ಹಿಡಿದ್ನಂದ್ರೆ ನನ್ನ ಬಾಜುನೇ ಇರ್ತಾರೆ ನೋಡ್ರಿ. ಎಷ್ಟು ದೂಸು ಬಿದ್ದು ಎಲ್ಲ ತೊಳೆದು ಸ್ವಚ್ಛ ಮಾಡಿದ್ದು ಬಡ್ಸೆಲೈತೆ ರೀ ನೋಡ್ರಿ. ಇಲ್ಲಿ ಪತ್ರ ಹಾಕಿದ್ರು ಸೈಡಿಗೆ, ಹಾಕಿದ ಪತ್ರ ಎಲ್ಲ ಕಿತ್ತಿ ತೆಗೆದು ರೈತರಂದಾಗೆ ಎಲ್ಲ ಮನೆ ಏನು ವಸ್ತಲ್ಲಿ ಅವತ್ತು ಇದ್ರವ್ರು ನೋಡ್ರಿ. ಇದು ಇಂಜನ್ ಅದ, ದೊಡ್ಡ ಇಂಜನ ಹೆಂಗೆ ಬಿಟ್ಟ ನಮ್ಮ ತಮ್ಮ. ಅದಕ್ಕೊಂದು ಏನಾರು ಚೆಂದಾಗಿ ಹೊಚ್ಚಿ ಮಾಡಿ ಇಡೋದು ಬಿಟ್ಟಿಗೆ ನೋಡ್ರಿ. ದೂಸು ಎಷ್ಟು ಬಿತ್ತು. ನಾವು ಎಲ್ಲ ಮುಚ್ಚಿದೆವು ಎಲ್ಲ ಮಾಡಿದೆವು ಅಂದ್ರೂ ಕಂಡಪಟ್ಟಿ ದೂಸು ಬಂದಿತ್ತು ರೀ ಒಳಗೆ. ಬ್ಯಾರಲ್ಲಿ ನೀರೆಲ್ಲ ಗಲೀಜಾಗಿಬಿಟ್ಟಿದ್ದು ದೂಸು ಹೊಡೆದು. ಆಮೇಲೆ ನೀರು ಹೊಡ್ಯಾಕತ್ತಾಗ ನೀರು ಪೂರಾ ನೀರು ಬೀಳಾಗೇನೋ ದೂಸು ಬರಲಿಲ್ಲ ರೀ. ಮೊದಲು ಫಸ್ಟಿಗೆ ಹುಡಿ ದೂಸು ಹಾರ್ಲಕತ್ತಿತ್ತು ನೋಡ್ರಿ. ಇವ್ರದ್ದು ಒಂದು ಕೆಲಸ ನೋಡ್ರಿ, ಹೆರಾಣೆ. ಯಾರ್ಯಾರು ಕಸಬ ದೇವ್ರ ಏನೇನು ಕೊಟ್ಟಿರ್ತಾರ ಗೊತ್ತಿಲ್ಲ ನೋಡ್ರಿ. ಇವರು ಈ ಥರ ತಂದು ಬೋರಿಗೆ ಅದಕ್ಕೆ ಹಾರಿ ತಂದು ಕೊಡ್ತಾರೆ. ಅದು ಹಾರಿ ಜೋಡಿಸಿದ್ದಿಂದ ಕೆಳಗೆ ಭೂಮ್ಯಾಗ ನೀರು ಬರಂಗೆ ಮಾಡ್ತದ್ರಿ. ಜೀವನ ಒಬ್ಬೊಬ್ಬರ ಜೀವನ ಈ ಥರ ನೋಡ್ರಿ. ಡೈಲಿ ಏನು ಹೆಂಡ್ರಿಲ್ಲ ಮಕ್ಕಳೆಲ್ಲ ಅವ್ರು ಎಲ್ಲೆಲ್ಲಿ ಇರ್ತಾರೋ ಏನು ಸುದ್ದು ನೋಡ್ರಿ. ನೀರು ಹೆಂಗೆ ಜಿಗಿತೈತೆ ನೋಡ್ರಿ. ಮಸ್ತ್ ನೀರು ಬಿತ್ತು ರೀ. ಅದನ್ನು ಸ್ವಲ್ಪ ನಮ್ಮ ತಮ್ಮ ಅಂದಿದ್ದನು ರೀ, ಸ್ವಲ್ಪ ಬೀಳ್ತಿರ್ಬೇಕು ನೋಡಿ, ಮನೆ ಪೂರ್ತಿ ಇದ್ರೆ ಸಾಕು ನಮಗೆ ಅಂತೇಳಿ. ಜಾಸ್ತಿನೇ ಬಿದ್ದು ರೀ ಅವನು. ಜಾಸ್ತಿ ಅಂದರೂ ದೀಡ್ಸೆ ಫೂಟಿಗೆ 2 ಇಂಚು ನೀರು ಬಿತ್ತು ರೀ. 2 ಇಂಚು ಒಳಗೆ 2 ಇಂಚು ನೀರು ಬಿದ್ದು ರೀ.
ನೋಡ್ರಿ ನಮ್ಮವ್ವ ಮೊಮ್ಮಗಳಿಗೆ ಹೊತ್ಕೊಂಡು ನಿಂತ ನಮ್ಮ ತಮ್ಮ ರೀ ಅಲ್ಲಿ ಹೋಗಿ ನಮ್ಮವ್ವ ಉಣ್ಸಲ್ಕೆ ಹೋತಾವ ನೋಡ್ರಿ. ಆಯಿ ತರ್ಲಕತ್ತಿಳು ಅಲ್ಲೇ ಅವ್ರ ಪಪ್ಪನ ಹೆಗಲ ಮ್ಯಾಗ ಮಕ್ಕೊಂಬಿಟ್ಟು ನೋಡ್ರಿ. ಊಟ ತೊಗೊಂಡೆ ನಮ್ಮ ಮಮ್ಮಿ ತಿರ್ಗಾಡ್ತಾವೆ ನೋಡ್ರಿ, ಅಂಗಳೆಲ್ಲ ತಿರ್ಗಾಡ್ತಾಳೆ ನೋಡ್ರಿ. ನನ್ನ ಹಳೆ ನೀರು ಆಡ್ಲಿಕ್ಕೆ ಶುರು ಮಾಡ್ದನ್ರಿ, ಅಲ್ಲೇ ಬೋರ್ ನೀರು ಹೋಗೋದಂಗೆ ಬರೀ ಚಂದ ರೀ ಅವ್ನಿಗೆ ನೀರು ಆಡೋಕೆ, ಅಲ್ಲೇ ನೀರು ಉಣ್ಸೋದು ಮಾಡೋದು ಭಾಳ ಇಷ್ಟ ರೀ ಅವನಿಗೆ. ನೋಡ್ರಿ ನಮ್ಮವ್ವರು ಮಾತು ಹೊಕ್ಕೋತು ಊಟ ಹೆಂಗೆ ತೊಗೋತಾರೆ. ನಾವಾದ್ರೆ ಒಳಗೆ ಕೂತ್ಕೊಂಡು ಕೇಸಂದ್ರೆ ಕುಂದಿರ್ತೇವೆ. ಅಲ್ಲಿ ಮಗ ನಿಂತಾರ್ರಿ, ಅಲ್ಲೇ ಹೋಗಿ ಊಟ ಮಾಡ್ಕೊತ ನಿಂತಳು ನೋಡ್ರಿ. ನನ್ನ ಮಗಳು ಕಾಲನ್ನು ಚೈನ ಬಿಚ್ಚಿ ಕಂಬಕ್ಕೆ ಹಾಕೋದು ಮಾಡ್ಲಕತ್ತ. ಚೈನ ಕಟ್ಟಾಗಿತ್ತು, ಮಾಡಿಸ್ಕೊಂಬ ಮಮ್ಮಿ ಅನ್ಕೋತ ಆಕಿ ಚೈನ ತೊಗೊಂಡು ಆಡೋದಿರ್ತಾಳೆ ನೋಡ್ರಿ. ಇದು ಆಗಿತ್ತು ನಮ್ಮ ಬ್ಲಾಗ್. ನಾವು ರೈತರ ಮಕ್ಕಳು ನೋಡ್ರಿ, ಈ ಥರ ಹಿಂಗೆ ಲೈಕ್ ಮಾಡಿ.